ಹಾಯ್, ಹೇಗಿದ್ದೀರಾ? ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನೆಲಿಗೆ ಸ್ವಾಗತ. ಹಾಗೆ ನಾನಿವತ್ತು ಸಿಂಪಲ್ಲಾಗಿ ಕೆಲವೊಂದು ವಿಡಿಯೋಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನನ್ನ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ನನ್ನ ಮಗಳು ಹಾಗೆ ಹಸ್ಬೆಂಡ್ ನಮ್ಮ ಊರಿನ ದೇವಸ್ಥಾನದ ಹತ್ರ ಹೊರಟಿದ್ದಾರೆ. ನನ್ನ ಹಸ್ಬೆಂಡ್ ಆ ಡ್ರೆಸ್ ಹಾಕಿದರೆ ನನ್ನ ಮಗಳಿಗೆ ಕೂಡ ಅದೇ ಡ್ರೆಸ್ ಬೇಕು ನೋಡಿ, ಸೇಮ್ ಕಲರ್ ಮ್ಯಾಚಿಂಗ್ ಹಾಕ್ಕೊಂಡು ಹೋಗ್ತಾರೆ. ಅಂದರೆ ನನ್ನ ಮಗಳು ಹಠ ಮಾಡಿ ಹಾಕೋದು. ಹಾಗೆ ನೋಡಿ, ಇಲ್ಲಿ 3-4 ಡೇಸಿಂದ ಕಂಟಿನ್ಯೂ ಮಳೆ ಆಗ್ತಾ ಉಂಟು. ನಮಗೆ ಸ್ಕೂಲಿಗೆ ಕೂಡ 1-3 ಡೇಸ್ ರಜೆ ಕೂಡ ಸಿಕ್ತು. ಹಾಗೆ ನೋಡಿ, ಇಲ್ಲಿ ಹೊರಟರು ನನ್ನ ಹಸ್ಬೆಂಡ್ ಹಾಗೆ ಮಗಳು. ಹಾಗೆ ಇದು ನೆಕ್ಸ್ಟ್ ಡೇಯ ವಿಡಿಯೋ. ನನ್ನ ಅತ್ತೆ ಹಾಗೂ ಮಾವ ಇದು ಕೆಸುವಿನ ಎಲೆಯಿಂದ ತೇಟ್ಲ ಕಟ್ಟಿ ಇಡ್ತಾ ಇದ್ದಾರೆ. ಅದು ಪದಾರ್ಥ ಮಾಡಲಿಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ಹಾಗೆ ಇವಾಗ ಈ ಸೀಸನ್ ಅಂದರೆ ಈ ಮಳೆಗಾಲದ ಸೀಸನಲ್ಲಿ ಇದು ಸಿಗುತ್ತೆ ಯಥೇಚ್ಛವಾಗಿ. ಹಾಗಾಗಿ ಸಿಗುವಾಗ ಅದನ್ನು ಯೂಸ್ ಮಾಡುವಂಥದ್ದು. ಹಾಗೆ ಪದಾರ್ಥಕ್ಕೆ ಕಟ್ಟಿ ಇಡ್ತಾ ಇದ್ದಾರೆ. ಇದನ್ನು ಇವತ್ತೇ ಮಾಡಲಿಕ್ಕಾಗಲ್ಲ, ಒಂದು 2-3 ಡೇಸ್ ಬಿಟ್ಟು ಅದನ್ನು ಪದಾರ್ಥ ಮಾಡುವಂಥದ್ದು. ಹಾಗೆ ಇದಕ್ಕೆ ಮೊಳಕೆ ಕಟ್ಟಿರುವಂಥ ಹೆಸರು ಕಾಳಾಗಿರ್ಬೋದು, ಹುರುಳಿ ಕಾಳಾಗಿರ್ಬೋದು, ಇದನ್ನೆಲ್ಲ ಹಾಕಿ ಪದಾರ್ಥ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಕೂಡ ಕೆಸುವಿನ ಎಲೆ ಇದ್ದರೆ ಟ್ರೈ ಮಾಡಿ. ಇಲ್ಲಿ ನೋಡಿ, ನನ್ನ ಮಗಳ ಇಂಡೋರ್ ಗೇಮ್ ಆಗ್ತಾ ಉಂಟು ನೋಡಿ. ಮಳೆ ಬಂದರೆ ಹಾಗೆ ಅಲ್ವಾ, ಮಕ್ಕಳಿಗೆ ಹೊರಗೆ ಹೋಗ್ಲಿಕ್ಕಾಗಲ್ಲ, ಮನೆಯೊಳಗೆ ಆಟ ಆಡ್ತಾ ಇರ್ತಾಳೆ ನೋಡಿ. ಹಾಗೆ ನಾನಿವತ್ತು ಬಂಗುಡೆ ಮೀನು ಪದಾರ್ಥ ಮಾಡಿದ್ದೇನೆ. ಹಾಗೆ ನೋಡಿ, ಇಲ್ಲಿ ಮಸಾಲ ರೆಡಿ ಆಯಿತು. ಮಸಾಲವನ್ನು ಕುದೀಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಫಿಶ್ ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಇದು ಕುದ್ದು ಅದು ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಾಕಿಡ್ತೇವಲ್ವ, ಅದು ಬೆಂದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಹಾಕಿ ಒಂದು ಕುದಿ ಬರಿಸಿದ್ರೆ ಬಂಗುಡೆ ಮೀನಿನ ಪದಾರ್ಥ ರೆಡಿ ಆಗುತ್ತೆ. ಮೀನಿನ ಪದಾರ್ಥ ಸ್ವಲ್ಪ ಈಸಿಯಾಗಿ ಆಗುತ್ತೆ, ಬೇಗನೆ ಆಗುತ್ತೆ. ಇನ್ನು ಬೇರೆಲ್ಲ ಪದಾರ್ಥ ಮಾಡೋದು ತುಂಬ ಟೈಮ್ ಹಿಡಿಯುತ್ತಲ್ವ. ಹಾಗೆ ನಮ್ಮ ಮನೆಯಲ್ಲಿ ಮೀನು ಎಲ್ಲರೂ ತಿನ್ನೋದಿಲ್ಲ. ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗಳು ಈ ಬಂಗುಡೆ ಬೂತಾಯಿ ಮೀನೆಲ್ಲ ತಿನ್ನೋದಿಲ್ಲ ಅವರು. ಹಾಗಾಗಿ ಅವರಿಗೇನಾದರೂ ವೆಜ್ ಮಾಡಬೇಕಾಗುತ್ತೆ. ಹಾಗೆ ನೋಡಿಲಿ, ಜೋರು ಮಳೆ ಅಲ್ವಾ. ಮಳೆಗೆ ನಮ್ದು ಏನಾಗುತ್ತೆ ಅಂದರೆ ಸಿಟೌಟ್ಗೆ ನೀರು ಬೀಳುತ್ತೆ, ಜಾಸ್ತಿ ನೀರು ಬೀಳುತ್ತೆ. ಅದು ಸ್ಟೆಪ್ಪೆಲ್ಲ ಫುಲ್ ನೀರಾಗಿರುತ್ತೆ. ನನ್ನ ಮಕ್ಕಳು ಹಾಗೆ ಕೆಲವೊಂದು ಸರಿ ನಮಗೂ ಕೂಡ ಗೊತ್ತಿಲ್ಲದೆ ನಾವೇನಾದರೂ ಸೀದಾ ಅಂದರೆ ಸ್ವಲ್ಪ ಸ್ಪೀಡಾಗಿ ಹೋದ್ರಲ್ಲಿ ಜಾರಿ ಬೀಳ್ತೀವೇನೋ ಎಂಬ ಭಯಕ್ಕೆ ನನ್ನ ಹಸ್ಬೆಂಡ್ ನೋಡಿ ಆ ಸ್ಟೆಪ್ಪಿಗೆಲ್ಲ ಹೂವಿನ ಪಾಟನ್ನು ಇಟ್ಬಿಟ್ಟಿದ್ದಾರೆ. ಯಾಕಂದರೆ ನೆನಪಿಲ್ಲದೆ ಒಂದು ವೇಳೆ ನಾವು ನಡ್ಕೊಂಡು ಹೋದರೆ ಅಲ್ಲಿ ಜಾರಿ ಬೀಳ್ತೀವಿ, ಅದಂತೂ ಗ್ಯಾರಂಟಿ. ಅದಕ್ಕೋಸ್ಕರ ಬರೀ ಮಧ್ಯದಲ್ಲಿ ಮಾತ್ರ ನಡಿಬೇಕು ಅಂತೇಳಿ ಮಿಕ್ಕಿರುವಂಥ ಸ್ಥಳಗಳಿಗೆಲ್ಲ ಸ್ಟೆಪ್ಪಲ್ಲಿ ಹೂವಿನ ಗಿಡವನ್ನು ಇಟ್ಬಿಟ್ಟಿದ್ದಾರೆ ನೋಡಿ. ಇದು ಮಳೆ ನೀರು ಜಾಸ್ತಿ ಸಿಟೌಟ್ಗೆ ಬೀಳಬಾರ್ದು ಅಂತೇಳಿ ಹಾಕಿಸಿರುವಂಥದ್ದು. ಹಾಗೆ ಇಲ್ಲಿ ನೆಕ್ಸ್ಟ್ ನನ್ನ ಮಗಳು ಒಳಗಡೆ ಕೂತು ಬೋರಾಗಿ ಏನೋ ಒಂದು ಮಾಡ್ತೀನಿ ನಾನು, ನನಗೆ ಗಮ್ ಕೊಡು, ಪ್ಲಾಸ್ಟಿಕ್ ಕಪ್ ಕೊಡು ಅಂತ ಕೇಳಿ ಅಂತೂ ಏನೋ ಒಂದು ರೆಡಿ ಮಾಡ್ತಾ ಇದ್ದಾಳೆ ನೋಡಿ. ಒಂದು ಪ್ಲಾಸ್ಟಿಕ್ ಕಪ್ ಅಂತ ಇತ್ತು, ಯೂಸ್ ಆ್ಯಂಡ್ ಥ್ರೋ ಕಪ್ಪು. ಅದರಲ್ಲಿ ಏನೋ ಗಮ್ ಎಲ್ಲ ಹಾಕಿ ಸೋಕೇಸಲ್ಲಿ ಇಡ್ಲಿಕ್ಕಂತೆ. ಅದೇನೋ ಚೆರಿಗೆ ತುಂಬ ಬೋರ್ ಆಗುತ್ತೆ, ಅದು ಇದನ್ನು ನೋಡ್ತಾ ಇರುತ್ತೆ, ಆವಾಗ ಅದಕ್ಕೆ ಬೋರ್ ಆಗಲ್ಲ ಅಂತೇಳಿ ಚೆರಿ ಹತ್ರ ಇಡ್ಲಿಕ್ಕೆ ಏನೋ ಒಂದು ರೆಡಿ ಮಾಡ್ತಾ ಇದ್ದಾಳೆ. ನೋಡೋಣ ಫೈನಲ್ ಆಗಿ ಹೇಗೆ ರೆಡಿ ಆಗುತ್ತೆ ಅಂತ ನೋಡೋಣ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂತೂ ರೆಡಿ ಆಯಿತು ನೋಡಿ ನನ್ನ ಮಗಳದು. ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇನ್ನು ಅದಕ್ಕೆ ಮಿಡ್ಲಲ್ಲಿ ಗಮ್ ಹಾಕಿ ಸ್ಟಿಕ್ ಮಾಡಲಿಕ್ಕಿದೆ ಅಂತೆ. ಅದನ್ನು ಕೊಂಡೋಗಿ ಚೆರಿ ಹತ್ರ ಇಡ್ತಾಳಂತೆ.
ಚೆರಿ ಅದನ್ನು ನೋಡ್ಕೊಂಡಿರ್ಲಿಕ್ಕೆ, ಇಲ್ಲದಿದ್ದರೆ ಚೆರಿಗೆ ಬೋರ್ ಆಗುತ್ತೆ ಅಂತೇಳಿ ಏನೋ ಒಂದು ಈ ಮಕ್ಕಳ ಭಾವನೆ ನೋಡಿ. ಹೇಗೆ ಅವರು ಅದು ಒಂದು ಮೀನೇ ಆಗಿದ್ರು ಅಥವಾ ಒಂದು ನಾಯಿನೇ ಆಗಿರಲಿ, ಅವರು ಅದ್ರ ಜೊತೆ ಯಾವ ರೀತಿ ಅಟ್ಯಾಚ್ ಆಗ್ತಾರಂದರೆ ಅದು ತಮ್ಮ ಸ್ವಂತ ಅಕ್ಕನೋ ತಂಗಿಯೋ ಅನ್ನೋ ರೀತಿ ಫೀಲ್ ಮಾಡ್ಕೋತಾರೆ. ಇವಳು ಕೂಡ ಹಾಗೆ, ಇವಳಿಗೆ ಪ್ರಾಣಿಗಳಂದರೆ ತುಂಬಾ ಇಷ್ಟ. ಅದು ಪಕ್ಷಿಗಳಿಗೆ ನೀರಿಡೋದು, ಅದಕ್ಕೆ ಅಕ್ಕಿ ಕಾಳೆಲ್ಲ ಹಾಕೋದಾಗಿರ್ಬೋದು, ಹಾಗೆ ನಾಯಿ ಜೊತೆ ಆಟ ಆಡೋದು, ಇದೆಲ್ಲ ತುಂಬ ಇಷ್ಟ ಅವಳಿಗೆ. ಹಾಗೆ ಇಲ್ಲಿ ಚೆರಿಗೆ ಬೋರ್ ಆಗುತ್ತೆ ಅಂತೇಳಿ ಮಾಡ್ಲಿಕ್ಕೆ ಹೊರಟಿದ್ದಾಳೆ ನೋಡಿ. ಫೈನಲಿ ರೆಡಿ ಆಯಿತು. ಅದನ್ನು ಚೆರಿ ಹತ್ರ ಇಟ್ಟು ಬಂದಿದ್ದಾಳೆ. ಬಂದು ನೋಡು, ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ದಾಳೆ ನೋಡಿ. ಇಲ್ಲಿ ನೋಡಿ, ಚೆರಿ ಹತ್ರ ತಂದು ಇಟ್ಟಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಹಾಗೆ ನನ್ನ ಈ ಸಣ್ಣ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.